ನಮಸ್ಕಾರ. ಇವತ್ತಿನ ಈ ಆಳವಾದ ಅಧ್ಯಯನಕ್ಕೆ ಎಲ್ಲರಿಗೂ ಅತ್ಯುತ್ಸಾಹದ ಸ್ವಾಗತ. ಇವತ್ತು ನಾವು ತಗೊಂಡಿರೋ ವಿಷಯ ಇದೆಯಲ್ಲ, ಅದು ನಿಜಕ್ಕೂ ತುಂಬಾನೇ ಕುತೂಹಲಕಾರಿಯಾಗಿದೆ. ಹೌದು, ಖಂಡಿತ. ನಾವೆಲ್ಲರೂ ಆಗಾಗ ಯೋಚನೆ ಮಾಡ್ತಿರ್ತೀವಿ, ಈ ನಮ್ಮ ಅಸ್ತಿತ್ವದ ಮೂಲ ರಹಸ್ಯ ಏನು, ಮತ್ತೆ ನಮ್ಮೆಲ್ಲರ ಬದುಕಿನ ಯಶಸ್ಸಿನ ಹಿಂದಿರೋ ಆ ನೈಜ ಸೂತ್ರವಾದ್ರೂ ಯಾವುದು ಅಂತ. ಇದನ್ನು ಹುಡುಕೋ ಒಂದು ವಿಶೇಷ ಮಿಷನ್ ನಮ್ಮ ಇಂದಿನ ಗುರಿ. ನಿಜ, ಇದೊಂದು ಬಹಳ ಆಸಕ್ತಿದಾಯಕವಾದ ಪ್ರಯಾಣ ಆಗೋಗಿದೆ. ಇವತ್ತು ನಮ್ಮ ಮುಂದಿರೋ ಮಾಹಿತಿಯ ಮೂಲಗಳು ಇನ್ನರ್ ಲೈಟ್ 333 ಅಥವಾ ಇನ್ನರ್ ಲೈಟ್ 333 ಅನ್ನೋ ಒಂದು ಅತ್ಯಂತ ಅದ್ಭುತವಾದ ತತ್ವದ ಬಗ್ಗೆ ಮಾತಾಡ್ತವೆ. ಈ ಲೇಖನಗಳ ಪ್ರಕಾರ ಮನುಷ್ಯನ ಇಡೀ ಜೀವನದ ಯಶಸ್ಸು ಪ್ರಕೃತಿಯ 5 ಮೂಲ ತತ್ವಗಳ ಮೇಲೆ ನಿಂತಿದೆ. ಹೌದು. ಮತ್ತೆ ಈ ಅಗಾಧವಾದ ಜ್ಞಾನದ ಮೂಲ ಇರೋದು ಬೇರೆಲ್ಲೂ ಅಲ್ಲ, ನಮ್ಮ ಸನಾತನ ಭಾರತದ ಋಷಿಮುನಿಗಳಲ್ಲಿ ಹಾಗೂ ಆ ಶ್ರೇಷ್ಠ ಗುರು ಪರಂಪರೆಯಲ್ಲಿ. ಇಲ್ಲಿ ಗಮನಿಸಬೇಕಾದ ರೋಚಕ ವಿಚಾರ ಏನಂದ್ರೆ, ಈ ಪ್ರಾಚೀನ ಜ್ಞಾನವನ್ನ ಕೇವಲ ಗತಕಾಲದ ಒಂದು ಕಥೆ ಅಥವಾ ಇತಿಹಾಸ ಅಂತ ನಾವು ತಳ್ಳಿ ಹಾಕೋ ಹಾಗಿಲ್ಲ. ಇದು ಇಂದಿಗೂ ಅಂದ್ರೆ ಎಂದೆಂದಿಗೂ ಪ್ರಸ್ತುತವಾಗಿರೋ ಬದುಕಿನ ಅಪ್ಪಟ ವಿಜ್ಞಾನ. ಎಕ್ಸಾಕ್ಟ್ಲಿ. ಸನಾತನ ಭಾರತದ ಋಷಿಮುನಿಗಳು ಪ್ರಕೃತಿಯನ್ನ ದೂರದಿಂದ ನಿಂತು ಕೇವಲ ಆರಾಧಿಸಲಿಲ್ಲ, ಬದಲಾಗಿ ಆ ಪ್ರಕೃತಿಯ ಪ್ರತಿಯೊಂದು ಅಂಶವೂ ಮನುಷ್ಯನ ಆಂತರಿಕ ಶಕ್ತಿಯೊಂದಿಗೆ, ಅವನ ಮನಸ್ಸಿನೊಂದಿಗೆ ಹೇಗೆ ಬೆಸೆದುಕೊಂಡಿದೆ ಅನ್ನೋದನ್ನ ಬಹಳ ನಿಖರವಾದ ವೈಜ್ಞಾನಿಕ ದೃಷ್ಟಿಕೋನದಿಂದ ವಿಶ್ಲೇಷಣೆ ಮಾಡಿದ್ರು. ಅಂದ್ರೆ ಆ ಇನ್ನರ್ ಲೈಟ್ ಅಥವಾ ನಮ್ಮೊಳಗಿನ ನೈಜ ಬೆಳಕನ್ನ ಜಾಗೃತಗೊಳಿಸೋ ಪ್ರಕ್ರಿಯೆ ಬಗ್ಗೆ ಅಲ್ವಾ? ಖಂಡಿತ. ಅದು ಶುರುವಾಗೋದೇ ಈ 5 ಮೂಲ ತತ್ವಗಳ ಅರಿವಿನಿಂದ. ಮನುಷ್ಯನ ಅಸ್ತಿತ್ವದ ಮೂಲ ವಿನ್ಯಾಸನ ಅರ್ಥ ಮಾಡ್ಕೊಳ್ಳೋಕೆ ಇದಕ್ಕಿಂತ ಉತ್ತಮವಾದ ಸಾಧನ ಬಹುಶಃ ಬೇರೊಂದಿಲ್ಲ. ಸರಿ, ಹಾಗಾದರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ನಮ್ಮ ಇವತ್ತಿನ ಓದಿನದಲ್ಲಿ ಹೇಳೋ ಹಾಗೆ ಈ ಭೌತಿಕ ಶರೀರ ಮತ್ತೆ ಕಣ್ಣಿಗೆ ಕಾಣೋ ಈ ಇಡೀ ಬ್ರಹ್ಮಾಂಡ 5 ಮೂಲ ಶಕ್ತಿಗಳಿಂದ ಕೂಡಿವೆ. ಅವು ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತೆ ಆಕಾಶ. ಮೊದಲು ಪೃಥ್ವಿ ಅಂದ್ರೆ ಭೂಮಿಯ ತತ್ವದ ಬಗ್ಗೆ ಮಾತಾಡೋದಾದ್ರೆ, ಇದು ನಮ್ಮ ಬದುಕಿನ ಸ್ಥಿರತೆ ಮತ್ತೆ ಶಿಸ್ತಿನ ಸಂಕೇತ. ನಾವೆಲ್ಲರೂ ಭೂಮಿಯ ಮೇಲೆ ಹೆಜ್ಜೆ ಇಟ್ಟಾಗ ಸಿಗುವ ಭದ್ರತೆ ಇದೆಯಲ್ಲ, ಅದು ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಳೋ ಶಿಸ್ತಿಗೆ ಸಮ ಅಂತ ಈ ಲೇಖನಗಳು ವಿವರಿಸ್ತವೆ. ಹೌದು, ಪೃಥ್ವಿ ತತ್ವವನ್ನ ನಾವು ಮಾನಸಿಕ ನೆಲೆಗಟ್ಟಿನಲ್ಲಿ ವಿಶ್ಲೇಷಿಸೋದು ಬಹಳ ಮುಖ್ಯ ಆಗುತ್ತೆ. ಯಾವುದೇ ಒಂದು ದೊಡ್ಡ ಕಟ್ಟಡ ಗಟ್ಟಿಯಾಗಿ ನಿಲ್ಲಬೇಕು ಅಂದ್ರೆ ಅದರ ಪಾಯ ಅಂದ್ರೆ ಫೌಂಡೇಶನ್ ಎಷ್ಟು ಗಟ್ಟಿಯಾಗಿರ್ಬೇಕೋ, ಮನುಷ್ಯನ ಮನಸ್ಸು ಕೂಡ ಅಷ್ಟೇ ಸ್ಥಿರವಾಗಿರ್ಬೇಕು. ನಿಜ. ದಿನನಿತ್ಯದ ಬದುಕಿನಲ್ಲಿ ನಮ್ಗಿರೋ ರುಟೀನ್ ಇರಬಹುದು, ನಮ್ಮ ಕೆಲಸದ ಬಗೆಗಿನ ಬದ್ಧತೆ, ಕಷ್ಟ ಬಂದಾಗ ಕುಸಿದು ಹೋಗದೆ ಕಾಲೂರಿ ನಿಲ್ಲುವ ಛಲ, ಇವೆಲ್ಲವೂ ಈ ಪೃಥ್ವಿ ತತ್ವದ ನೇರವಾದ ಅಭಿವ್ಯಕ್ತಿಗಳು. ಅಡಿಪಾಯ ಗಟ್ಟಿಯಿಲ್ಲದೆ ಎಷ್ಟೇ ದೊಡ್ಡ ಕನಸುಗಳ ಮಹಲನ್ನ ಕಟ್ಟಿದ್ರೂ ಅದು ಉಳಿಯಲ್ಲ ಅನ್ನೋದನ್ನ ಇದು ನೆನಪಿಸುತ್ತೆ. ಅದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಚಾರ. ಸ್ಥಿರತೆ ಅನ್ನೋದು ಭದ್ರವಾದ ಅಡಿಪಾಯನ ಕೊಡುತ್ತೆ ಸರಿ, ಆದ್ರೆ ಬದುಕು ಯಾವಾಗ್ಲೂ ಒಂದೇ ತರ ಇರಲ್ವಲ್ಲ, ಸದಾ ಬದಲಾಗ್ತಲೇ ಇರುತ್ತೆ. ಹೌದು, ಬದಲಾವಣೆ ಇದ್ದೇ ಇರುತ್ತೆ. ಬಹುಶಃ ಇಲ್ಲಿಯೇ 2ನೇ ತತ್ವವಾದ ಜಲ ಅಥವಾ ನೀರಿನ ತತ್ವ ಬರುತ್ತೆ ಅನ್ಸುತ್ತೆ. ನೀರು ಅಂದ್ರೆ ನಮ್ಮ ಭಾವನೆಗಳ ಹರಿವು ಮತ್ತೆ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವ ಗುಣ ಅಂತ ವಿವರಿಸಿದ್ದಾರೆ. ನೀರನ್ನ ಯಾವ ಆಕಾರದ ಪಾತ್ರೆಗೆ ಹಾಕಿದ್ರೂ ಅದು ಅದೇ ಆಕಾರನ ಪಡ್ಕೊಳ್ಳುತ್ತೆ. ಮನುಷ್ಯ ಕೂಡ ಜೀವನದ ಬೇರೆ ಬೇರೆ ಸನ್ನಿವೇಶಗಳಿಗೆ ಇದೇ ರೀತಿ ಹೊಂದ್ಕೊಳ್ಬೇಕು ಅನ್ನೋದು ಇದರ ಅರ್ಥ ಅಲ್ವಾ? ನಿಖರವಾಗಿ. ಇದನ್ನ ಆಧುನಿಕ ಭಾಷೆಯಲ್ಲಿ ಹೇಳ್ಬೋದು ಅಂದ್ರೆ ಭಾವನಾತ್ಮಕ ಬುದ್ಧಿಮತ್ತೆ ಅಥವಾ ಇಮೋಷನಲ್ ಇಂಟೆಲಿಜೆನ್ಸ್ ಅಂತ ಕರಿಬಹುದು. ಇವತ್ತಿನ ಕಾರ್ಪೊರೇಟ್ ಜಗತ್ತನ್ನೇ ಉದಾಹರಣೆಯಾಗಿ ತಗೊಳ್ಳೋಣ. ಖಂಡಿತ. ಇದ್ದಕ್ಕಿದ್ದ ಹಾಗೆ ಒಂದು ಪ್ರಾಜೆಕ್ಟ್ ಬದಲಾಗಬಹುದು ಅಥವಾ ಬದುಕಿನಲ್ಲಿ ಅನಿರೀಕ್ಷಿತ ತಿರುವುಗಳು ಎದುರಾಗಬಹುದು. ಆಗ ಕಲ್ಲಿನಂತೆ ಕಠಿಣವಾಗಿದ್ರೆ ಮುರಿದು ಬೀಳೋ ಸಾಧ್ಯತೆ ಇರುತ್ತೆ. ಅದೇ ನೀರಿನಂತೆ ಇದ್ರೆ ಅಡೆತಡೆಗಳು ಎದುರಾದಾಗ ಪಕ್ಕದಿಂದ ದಾರಿ ಮಾಡ್ಕೊಂಡು ಮುಂದೆ ಸಾಗಬಹುದು. ಜಲತತ್ವ ನಮ್ಗೆ ಅಹಂಕಾರನ ಬದಿಗಿಟ್ಟು ಹೊಸ ವಿಚಾರಗಳನ್ನ ಸ್ವೀಕರಿಸೋ ಗುಣನ ಕಲಿಸುತ್ತೆ. ಅಂದ್ರೆ ಪೃಥ್ವಿತತ್ವದಿಂದ ನಮಗೆ ಸ್ಥಿರತೆ ಸಿಕ್ತು, ಮತ್ತೆ ಜಲತತ್ವದಿಂದ ಬದಲಾವಣೆಗೆ ಒಕ್ಕೊಳ್ಳೋ ಗುಣ ಸಿಕ್ತು. ಆದ್ರೆ ಕೇವಲ ಹೊಂದಾಣಿಕೆ ಮಾಡ್ಕೊಂಡ್ರೆ ಸಾಲದು, ಏನನ್ನಾದ್ರೂ ಸಾಧಿಸಬೇಕು ಅನ್ನೋ ಒಂದು ಉತ್ಸಾಹ ಬೇಕಲ್ವೇ? ಅಲ್ಲಿಗೆ 3ನೇ ತತ್ವ ಅಗ್ನಿ ಬರುತ್ತೆ. ಅಗ್ನಿ ಅಂದ್ರೆ ಕಲಿಬೇಕು ಎಂಬ ಜ್ಞಾನದ ಹಸಿವು ಮತ್ತೆ ನಾವಿಟ್ಕೊಂಡ ಗುರಿನ ಸಾಧಿಸುವ ಹಠ. ನಮ್ಮೊಳಗಿನ ಆ ಉತ್ಸಾಹ, ಆ ಕಿಚ್ಚು, ನಾವೇನಾದ್ರೂ ಮಾಡ್ಲೇಬೇಕು ಅಂತ ನಮ್ಮನ್ನ ಸದಾ ಎಚ್ಚರಿಸೋ ಶಕ್ತಿನೇ ಈ ಅಗ್ನಿ. ಖಂಡಿತ. ಈ ಅಗ್ನಿ ತತ್ವ ಇಲ್ದೇ ಹೋದ್ರೆ ಬದುಕು ಕೇವಲ ಯಾಂತ್ರಿಕ ಆಗೋಗುತ್ತೆ. ಬೆಳಗಾಗಿ ಎದ್ದು ಕೆಲ್ಸಕ್ಕೆ ಹೋಗೋಕೆ ಪ್ರೇರಣೆ ಕೊಡೋದೆ ನಮ್ಮೊಳಗಿನ ಈ ಅಗ್ನಿ.
ಇದು ಕನಸುಗಳನ್ನ ನನಸಾಗಿಸೋ ಇಂಧನ ಇದ್ದ ಹಾಗೆ. ಹೌದು. ಆದ್ರೆ ಇಲ್ಲೊಂದು ಎಚ್ಚರಿಕೆ ಕೂಡ ಇದೆ ಗೊತ್ತಾ? ಅಗ್ನಿ ನಿಯಂತ್ರಣದಲ್ಲಿದ್ರೆ ಅದು ಮನೆಗೆ ಬೆಳಕು ಕೊಡುತ್ತೆ, ಅಡಿಗೆ ಮಾಡೋಕ್ ಸಹಾಯ ಮಾಡುತ್ತೆ. ಅದೇ ಅಗ್ನಿ ಮಿತಿ ಮೀರಿದ್ರೆ ಇಡೀ ಮನೆಯನ್ನೇ ಸುಟ್ಟಾಕ್ಬೋದು. ಅದೇ ರೀತಿ ನಮ್ಮ ಮಹತ್ವಾಕಾಂಕ್ಷೆಗಳು ನಮ್ಮ ನಿಯಂತ್ರಣದಲ್ಲಿರ್ಬೇಕು. ಅತಿಯಾದ ದುರಾಸೆ ಅಥವಾ ಅತಿಯಾದ ಕೋಪ ನಮ್ಮನ್ನೇ ಸುಟ್ಟಾಗಬಾರ್ದು ಅನ್ನೋದನ್ನ ಈ ತತ್ವ ಬಹಳ ಸೂಕ್ಷ್ಮವಾಗಿ ಹೇಳುತ್ತೆ. ಕರೆಕ್ಟ್. ಇನ್ನು ಬೆಂಕಿ ಉರಿಬೇಕು ಅಂದ್ರೆ ಅದಕ್ಕೆ ಗಾಳಿಯ ಅವಶ್ಯಕತೆ ಇದೆ. ಬಹುಶಃ ಅದಕ್ಕಾಗಿಯೇ 4ನೆಯದು ವಾಯು ಅಥವಾ ಗಾಳಿಯ ತತ್ವ ನಮ್ಮ ಜೊತೆಗಿದೆ. ಈ ಲೇಖನಗಳ ಪ್ರಕಾರ ವಾಯು ತತ್ವ ಎಂದರೆ ನಮ್ಮ ಆಲೋಚನೆಗಳ ಸ್ಪಷ್ಟತೆ ಮತ್ತೆ ನಮ್ಮ ಶರೀರದ ಪ್ರಾಣಶಕ್ತಿ. ಎಕ್ಸಾಕ್ಟ್ಲಿ. ಉಸಿರಾಟಕ್ಕೂ ಮತ್ತೆ ನಮ್ಮ ಆಲೋಚನೆಗಳಿಗೂ ನೇರವಾದ ಸಂಬಂಧ ಇದೆ. ನಮ್ಮ ಉಸಿರಾಟ ಸರಿಯಾಗಿದ್ರೆ ಮೆದುಳಿಗೆ ಸರಿಯಾದ ಆಕ್ಸಿಜನ್ ಹೋದ್ರೆ ನಮ್ಮ ನಿರ್ಧಾರಗಳು ಕೂಡ ಸ್ಪಷ್ಟವಾಗಿರ್ತವೆ. ಇದನ್ನೇ ನಾವು ಧ್ಯಾನ ಅಥವಾ ಯೋಗದ ದೃಷ್ಟಿಯಿಂದ ನೋಡಿದ್ರೆ ಉಸಿರಾಟನ ನಿಯಂತ್ರಿಸೋದು ಅಂದ್ರೆ ಮನಸ್ಸಿನ ಗೊಂದಲಗಳನ್ನ ನಿವಾರಿಸೋದು ಅಂತ ಅರ್ಥ. ಇಂದಿನ ಒತ್ತಡದ ಬದುಕಿನಲ್ಲಿ ನಮ್ಮ ತಲೆಯಲ್ಲಿ ನೂರಾರು ವಿಚಾರಗಳು ಓಡ್ತಿರ್ತಾವೆ. ಹೌದು, ತುಂಬಾ ಸ್ಟ್ರೆಸ್ ಇರುತ್ತೆ. ಆ ಮಾನಸಿಕ ಗೊಂದಲನ ಅಥವಾ ಮೆಂಟಲ್ ಫಾಗ್ನ ಕ್ಲಿಯರ್ ಮಾಡೋ ಕೆಲ್ಸನ ಈ ವಾಯು ತತ್ವ ಮಾಡುತ್ತೆ. ಅಗ್ನಿ ತತ್ವ ನಮಗೆ ಪ್ರೇರಣೆ ಕೊಟ್ರೆ, ವಾಯು ತತ್ವ ಆ ಪ್ರೇರಣೆಗೆ ಒಂದು ಸ್ಪಷ್ಟ ದಿಕ್ಕನ್ನ ಕೊಡುತ್ತೆ. ಸ್ಪಷ್ಟವಾದ ಆಲೋಚನೆ ಇಲ್ಲ ಅಂದ್ರೆ ನಮ್ಮ ಶ್ರಮವೆಲ್ಲ ದಿಕ್ಕಿಲ್ಲದ ಪ್ರಯಾಣದ ಹಾಗೆ ಆಗಿಬಿಡುತ್ತೆ. ಅತ್ಯದ್ಭುತವಾದ ವಿಶ್ಲೇಷಣೆ. ಇನ್ನು 5ನೆಯ ಮತ್ತೆ ಕೊನೆಯ ತತ್ವ ಆಕಾಶ ಅಥವಾ ಶೂನ್ಯ. ಇದು ಸ್ವಲ್ಪ ಆಳವಾದ ವಿಚಾರ. ಆಕಾಶ ತತ್ವವು ಎಲ್ಲವನ್ನೂ ತನ್ನೊಳಗೆ ಅಡಗಿಸಿಕೊಳ್ಳೋ ವಿಶಾಲತೆಯನ್ನ ಸೂಚಿಸುತ್ತೆ. ಈ ಭೌತಿಕ ಪ್ರಪಂಚದ ಆಚೆಗಿರೋ ದೈವಿಕ ಶಕ್ತಿಯೊಂದಿಗೆ ನಮ್ಮನ್ನ ಬೆಸೆಯೋ ಅನಂತವಾದ ಅವಕಾಶವೇ ಈ ಆಕಾಶ. ಇದು ಕೇವಲ ಹೊರಗಿನ ಖಾಲಿ ಜಾಗ ಅಲ್ಲ, ನಮ್ಮೊಳಗಿನ ಅಹಂಕಾರನ ಅಳಿಸಿ ಹಾಕಿ ನಾವೆಲ್ಲರೂ ಈ ಬ್ರಹ್ಮಾಂಡದ ಒಂದು ಸಣ್ಣ ಕಣ ಮಾತ್ರ ಎನ್ನುವ ವಿನಯವನ್ನ ಕಲಿಸೋ ತತ್ವ. ಇವತ್ತಿನ ದಿನಗಳಲ್ಲಿ ಈ ಆಕಾಶ ತತ್ವದ ಅರಿವು ನಮ್ಗೆಲ್ಲರಿಗೂ ಬಹಳ ಅವಶ್ಯಕ. ಸಾಮಾಜಿಕ ಜಾಲತಾಣಗಳಲ್ಲಿ, ಈ ಡಿಜಿಟಲ್ ಲೋಕದಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಆದ ಒಂದು ಸುಳ್ಳು ಅಹಂಕಾರದ ಕೋಟೆನ ಕಟ್ಕೊಂಡಿರ್ತಾರೆ. ತಾನೇ ಸರ್ವಸ್ವ ಅನ್ನೋ ಭ್ರಮೆ ಇರುತ್ತೆ. ಹೌದು, ಪ್ರತಿಯೊಬ್ಬರಿಗೂ ಆ ಭ್ರಮೆ ಇದ್ದೇ ಇರುತ್ತೆ. ಆದ್ರೆ ಆಕಾಶ ತತ್ವ ನಮ್ಗೇನ್ ಹೇಳುತ್ತೆ ಅಂದ್ರೆ, ಸ್ವಲ್ಪ ಹಿಂದೆ ಸರಿದು ಈ ವಿಶಾಲವಾದ ಪ್ರಪಂಚನ ನೋಡು. ನಿನ್ನ ಸಮಸ್ಯೆಗಳು, ನಿನ್ನ ಅಹಂಕಾರ ಎಲ್ಲವೂ ಈ ಅನಂತತೆಯಲ್ಲಿ ಒಂದು ಸಣ್ಣ ಚುಕ್ಕೆ ಮಾತ್ರ ಅನ್ನೋ ಸತ್ಯನ ಇದು ಅರುಹುತ್ತೆ. ಅಹಂಕಾರದಿಂದ ಮುಕ್ತರಾಗೋದು ಅಂದ್ರೆ ಖಾಲಿಯಾಗೋದು. ಆ ಖಾಲಿತನ, ಆ ಶೂನ್ಯತೆಯಿಂದಲೇ ಹೊಸ ಸೃಷ್ಟಿ ಸಾಧ್ಯ. ಅಂದ್ರೆ ಈ 5 ತತ್ವಗಳ ಸಮತೋಲನವೇ ನಿಜವಾದ ಆರೋಗ್ಯ ಮತ್ತೆ ಯಶಸ್ಸು ಅನ್ನೋದು ಈಗ ಸ್ಪಷ್ಟವಾಗ್ತಿದೆ. ಆದರೆ ಈ ವಿಚಾರನ ಇನ್ನೊಂದು ಕೋನದಿಂದ ನೋಡೋಣ. ಇಲ್ಲಿಗೆ ಇದು ನಿಜಕ್ಕೂ ಕುತೂಹಲಕಾರಿಯಾಗೋ ಘಟ್ಟಕ್ಕೆ ಬರ್ತೀವಿ. ಖಂಡಿತ, ಹೇಳಿ. ಈ ಅದ್ಭುತವಾದ ಜ್ಞಾನವನ್ನ ಜಗತ್ತಿಗೆ ನೀಡಿದ ಆ ಋಷಿಮುನಿಗಳ ಬಗ್ಗೆ ನಮ್ಮ ಇವತ್ತಿನ ಮೂಲಗಳು ಬಹಳ ಹೆಮ್ಮೆಯಿಂದ ಉಲ್ಲೇಖಿಸಿವೆ. ಈ ಪ್ರಾಚೀನ ಋಷಿಮುನಿಗಳನ್ನ ಕೇವಲ ತತ್ವಜ್ಞಾನಿಗಳು ಅಂತ ಮಾತ್ರ ಅಲ್ಲ, ನಿಜವಾದ ವಿಜ್ಞಾನಿಗಳು ಅಂತ ಕರೆದಿವೆ. ಹೌದು. ಇಲ್ಲಿ ಒಂದು ಪ್ರಶ್ನೆ ಮೂಡೋದು ಸಹಜ. ನಾವು ಕೇವಲ ನಮ್ಮ ಇತಿಹಾಸದ ಬಗ್ಗೆ ಇರೋ ಹೆಮ್ಮೆಗಾಗಿ ಅವರನ್ನ ವಿಜ್ಞಾನಿಗಳು ಅಂತ ಕರಿತಿದ್ದೀವಾ, ಅಥವಾ ನಿಜಕ್ಕೂ ಅವರು ಅಳವಡಿಸಿಕೊಂಡಿದ್ದ ವಿಧಾನಗಳಲ್ಲಿ ವಿಜ್ಞಾನ ಇತ್ತಾ? ಇದು ಕೇಳಲೇಬೇಕಾದ ಒಂದು ಪ್ರಮುಖ ಪ್ರಶ್ನೆ. ವಿಜ್ಞಾನ ಅಂದ್ರೆ ಏನು? ಸೂಕ್ಷ್ಮವಾದ ವೀಕ್ಷಣೆ ಅಂದ್ರೆ ಅಬ್ಸರ್ವೇಷನ್, ಒಂದು ಸಿದ್ಧಾಂತವನ್ನ ರೂಪಿಸೋದು ಮತ್ತೆ ಅದನ್ನ ಪ್ರಯೋಗದ ಮೂಲಕ ಸಾಬೀತುಪಡಿಸೋದು. ನಮ್ಮ ಋಷಿಮುನಿಗಳು ಮಾಡಿದ್ದು ಇದನ್ನೇ. ಅಂದ್ರೆ ಅವರು ಕೇವಲ ಥಿಯರಿ ಹೇಳಿಲ್ಲ. ಇಲ್ಲ, ಅವರು ಕೇವಲ ಕಣ್ಣು ಮುಚ್ಚಿ ಕುಳಿತು ಕಥೆಗಳನ್ನ ಬರೆಯಲಿಲ್ಲ. ತಮ್ಮ ಕಠಿಣ ತಪಸ್ಸು ಮತ್ತೆ ಧ್ಯಾನದ ಮೂಲಕ ಪ್ರಕೃತಿಯ ಸೂಕ್ಷ್ಮ ನಿಯಮಗಳನ್ನ ವೀಕ್ಷಣೆ ಮಾಡಿದ್ರು. ತಾವು ಅರಿತದ್ದನ್ನ ಕೇವಲ ಸೈದ್ಧಾಂತಿಕವಾಗಿ ಉಳಿಸದೆ ಮನುಕುಲದ ಕಲ್ಯಾಣಕ್ಕಾಗಿ ಒಂದು ಪ್ರಾಯೋಗಿಕ ವಿಜ್ಞಾನವಾಗಿ ಜಗತ್ತಿಗೆ ನೀಡಿದ್ರು. ಇದಕ್ಕೆ ಪೂರಕವಾಗಿ ಈ ಲೇಖನಗಳಲ್ಲಿ ಕೆಲವೊಂದು ನಿರ್ದಿಷ್ಟ ಉದಾಹರಣೆಗಳನ್ನು ನೀಡಲಾಗಿದೆ. ಆರ್ಯಭಟ್ಟ ಅವರನ್ನೇ ತಗೊಳ್ಳಿ. ಗಣಿತ ಲೋಕಕ್ಕೆ ಶೂನ್ಯದ ಅಂದ್ರೆ ಝೀರೋ ಆ ಪರಿಕಲ್ಪನೆಯನ್ನ ನೀಡಿದ ಅವರ ಸಾಧನೆ ಇಡೀ ಜಗತ್ತಿನ ಲೆಕ್ಕಾಚಾರದ ದಿಕ್ಕನ್ನೇ ಬದಲಿಸಿತು. ಹೌದು. ಶೂನ್ಯ ಇಲ್ಲದೆ ಇಂದಿನ ಆಧುನಿಕ ವಿಜ್ಞಾನ, ಕಂಪ್ಯೂಟರ್ಗಳ ಬೈನರಿ ಕೋಡ್ ಅಥವಾ ಬಾಹ್ಯಾಕಾಶ ತಂತ್ರಜ್ಞಾನ ಯಾವುದೂ ಸಾಧ್ಯವೇ ಇರಲಿಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಆರ್ಯಭಟ್ಟರ ಶೂನ್ಯ ಕೇವಲ ಒಂದು ಅಂಕೆ ಅಲ್ಲ, ಅದೊಂದು ದೊಡ್ಡ ದಾರ್ಶನಿಕ ಪರಿಕಲ್ಪನೆ. ಶೂನ್ಯ ಅಂದ್ರೆ ಏನೂ ಇಲ್ಲದಿರೋದು. ಆದ್ರೆ ಆ ಏನೂ ಇಲ್ಲದಿರೋದು ಬೇರೆ ಅಂಕೆಯ ಪಕ್ಕ ಸೇರಿದಾಗ ಅದರ ಮೌಲ್ಯನ 10 ಪಟ್ಟು ಹೆಚ್ಚಿಸುತ್ತೆ. ವಾವ್, ಅದ್ಭುತವಾದ ಯೋಚನೆ ಅದು.
ಇದು ಭೌತಶಾಸ್ತ್ರ ಮತ್ತೆ ಗಣಿತದಲ್ಲಿ ಎಷ್ಟು ದೊಡ್ಡ ಕ್ರಾಂತಿನ ಮಾಡ್ತು ಅಂದ್ರೆ ಅನಂತತೆಯನ್ನ ಲೆಕ್ಕ ಹಾಕೋಕೆ ಮನುಷ್ಯನಿಗೆ ಒಂದು ಅಸ್ತ್ರ ಸಿಕ್ಕಂತಾಯ್ತು. ಆಕಾಶ ತತ್ವದಲ್ಲಿ ನಾವು ಮಾತಾಡಿದ ಶೂನ್ಯತೆಗೂ ಆರ್ಯಭಟ್ಟರು ಗಣಿತದಲ್ಲಿ ಕೊಟ್ಟ ಶೂನ್ಯಕ್ಕೂ ಒಂದು ತಾತ್ವಿಕ ಸಂಬಂಧ ಇದೆ. ಅದೇ ರೀತಿ ಕಣಾದ ಮಹರ್ಷಿಗಳ ಉಲ್ಲೇಖ ಕೂಡ ಇಲ್ಲಿದೆ. ಆಧುನಿಕ ವಿಜ್ಞಾನ ಮೈಕ್ರೋಸ್ಕೋಪ್ಗಳನ್ನು ಕಂಡುಹಿಡಿಯೋದಕ್ಕೂ ಎಷ್ಟೋ ವರ್ಷಗಳ ಮುನ್ನವೇ ಪ್ರಕೃತಿಯ ಅಣುಶಕ್ತಿಯ ಅಂದರೆ ಅಟಾಮಿಕ್ ಥಿಯರಿ ಬಗ್ಗೆ ವಿವರಿಸಿದ ಕೀರ್ತಿ ಕಣಾದ ಮಹರ್ಷಿಗಳಿಗೆ ಸಲ್ಲುತ್ತೆ. ಪ್ರತಿಯೊಂದು ವಸ್ತುವು ಕಣ್ಣಿಗೆ ಕಾಣದ ಅತಿ ಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನ ಅವರು ಅಂದೇ ಹೇಳಿದರು. ಹೌದು, ಕಣಾದ ಮಹರ್ಷಿಗಳು ಭೌತಶಾಸ್ತ್ರದ ಅಣು ಸಿದ್ಧಾಂತವನ್ನ ಪ್ರತಿಪಾದಿಸಿದಾಗ ಅವರು ಪ್ರಕೃತಿಯ ಕಣ್ಣಿಗೆ ಕಾಣದ ಸೂಕ್ಷ್ಮ ಶಕ್ತಿಗಳ ಬಗ್ಗೆ ಮಾತಾಡ್ತಿದ್ರು. ಯಾವುದೇ ಆಧುನಿಕ ಯಂತ್ರಗಳ ಸಹಾಯ ಇಲ್ಲದೆ ಕೇವಲ ತಮ್ಮ ಆಳವಾದ ಚಿಂತನೆ ಮತ್ತೆ ತಾರ್ಕಿಕ ಜ್ಞಾನದಿಂದ ಪ್ರಕೃತಿಯ ಪ್ರತಿಯೊಂದು ಕಣದಲ್ಲೂ ಇರೋ ಶಕ್ತಿನ ಅವರು ಗುರುತಿಸಿದ್ರು. ಇದು ಅವರ ಬೌದ್ಧಿಕ ಮಟ್ಟ ಎಷ್ಟು ಅಗಾಧವಾಗಿತ್ತು ಅನ್ನೋದನ್ನ ತೋರಿಸುತ್ತೆ. ಖಂಡಿತ. ಇನ್ನು ಪತಂಜಲಿ ಮಹರ್ಷಿಗಳ ಬಗ್ಗೆ ಕೂಡ ಈ ದಾಖಲೆಗಳು ಮಾತಾಡ್ತವೆ. ಪತಂಜಲಿ ಅಂತಕ್ಷಣ ನಮಗೆ ನೆನಪಾಗೋದು ಯೋಗ. ಆದರೆ ಯೋಗ ಅಂದ್ರೆ ಕೇವಲ ದೈಹಿಕ ಕಸರತ್ತು, ಕೈಕಾಲುಗಳನ್ನು ಬಗ್ಗಿಸೋದು ಅಂತ ಮಾತ್ರ ಇವತ್ತು ಹಲವರು ತಿಳಿದುಕೊಂಡಿದ್ದಾರೆ. ಹೌದು, ಅದು ತಪ್ಪು ಕಲ್ಪನೆ. ಆದರೆ ಮೂಲದಲ್ಲಿ ಅದು ಹಾಗಿರಲಿಲ್ಲ. ಯೋಗದ ಮೂಲಕ ಮನುಷ್ಯನು ತನ್ನ ಮನಸ್ಸನ್ನ ಹೇಗೆ ಗೆಲ್ಬೋದು, ತನ್ನ ಭಾವನೆಗಳನ್ನು ಹೇಗೆ ನಿಯಂತ್ರಿಸ್ಬೋದು ಎನ್ನೋ ಸಂಪೂರ್ಣ ಮಾನಸಿಕ ವಿಜ್ಞಾನವನ್ನೇ ಅವರು ನೀಡಿದ್ರು. ಎಕ್ಸಾಕ್ಟ್ಲಿ. ಪತಂಜಲಿಯವರ ಯೋಗ ಸೂತ್ರಗಳು ಮೂಲತಃ ಮನೋವಿಜ್ಞಾನದ ಅಂದ್ರೆ ಸೈಕಾಲಜಿಯ ಕೈಪಡಿಗಳಿದ್ದ ಹಾಗೆ. ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಅದರಲ್ಲಿ ಎಷ್ಟೆಲ್ಲ ವಿಕಾರಗಳಿವೆ, ಮತ್ತೆ ಆ ವಿಕಾರಗಳನ್ನ ಏಕಾಗ್ರತೆಯ ಮೂಲಕ ಹೇಗೆ ಸರಿಪಡಿಸಬಹುದು ಅನ್ನೋದನ್ನ ಅವರು ಹಂತ ಹಂತವಾಗಿ ವಿವರಿಸಿದ್ದಾರೆ. ಅಂದ್ರೆ ಅದು ಸಂಪೂರ್ಣವಾಗಿ ವಿಜ್ಞಾನನೇ. ಹೌದು, ಮನಸ್ಸಿನ ಏಕಾಗ್ರತೆ ಮತ್ತೆ ಆತ್ಮ ಸಾಕ್ಷಾತ್ಕಾರದ ಹಾದಿಯದು. ಇವೆಲ್ಲವೂ ಆ ಕಾಲದ ಅತ್ಯುನ್ನತ ಮಟ್ಟದ ಸಂಶೋಧನೆಗಳೇ ಆಗಿದ್ವು. ಅದಕ್ಕಾಗಿ ಅವರನ್ನ ನಿಜವಾದ ವಿಜ್ಞಾನಿಗಳು ಅಂತ ಕರೆಯೋದು 100ಕ್ಕೆ 100 ಸರಿ. ಹಾಗಾದ್ರೆ ಇದರ ಅರ್ಥವೇನು? ಇಷ್ಟೆಲ್ಲ ಅದ್ಭುತವಾದ ಜ್ಞಾನ ಮುಂದಿನ ಪೀಳಿಗೆಗೆ ಹೇಗೆ ದಾಟ್ತು ಅಂತ ಯೋಚನೆ ಮಾಡಿದ್ರೆ ನಾವು ಗುರು ಪರಂಪರೆಯ ಕಡೆಗೆ ಗಮನ ಹರಿಸಬೇಕಾಗತ್ತೆ. ಭಾರತವು ಒಂದು ಕಾಲದಲ್ಲಿ ವಿಶ್ವಗುರು ಎನ್ನುವ ಸ್ಥಾನಮಾನವನ್ನ ಪಡೆಯೋಕೆ ಕಾರಣವಾದದ್ದೇ ಈ ಶ್ರೇಷ್ಠ ಗುರು ಪರಂಪರೆ. ಖಂಡಿತ. ನಾವು ಇವತ್ತು ಓದ್ತಿರೋ ಲೇಖನಗಳು ಸ್ಪಷ್ಟಪಡಿಸೋ ಹಾಗೆ ಒಬ್ಬ ನಿಜವಾದ ಗುರು ಎಂದರೆ ಕೇವಲ ಅಕ್ಷರ ಜ್ಞಾನವನ್ನ ಅಥವಾ ಮಾಹಿತಿಯನ್ನು ನೀಡೋವನಲ್ಲ. ಬದಲಾಗಿ ಶಿಷ್ಯನ ಒಳಗಿರುವ ಆ ಇನ್ನರ್ ಲೈಟನ್ನ ಜಾಗೃತಗೊಳಿಸೋ ಕೆಲಸನ ಗುರು ಮಾಡ್ತಾನೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕಿತ್ತೆ ಗೊತ್ತಾ? ಈ ವ್ಯತ್ಯಾಸವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವತ್ತಿನ ದಿನಗಳಲ್ಲಿ ನಮಗೆ ಯಾವುದೇ ಮಾಹಿತಿ ಬೇಕಿದ್ರೂ ಅದು ಗೂಗಲ್ನಲ್ಲಿ, ಇಂಟರ್ನೆಟ್ನಲ್ಲಿ ಸಿಕ್ಬಿಡುತ್ತೆ. ಮಾಹಿತಿ ಕೊಡೋಕೆ ಗುರುವಿನ ಅವಶ್ಯಕತೆ ಇಲ್ಲ. ಹೌದು, ಅದೆಲ್ಲ ಬೆರಳ ತುದಿಯಲ್ಲೇ ಇದೆ. ಆದ್ರೆ ಆ ಮಾಹಿತಿನ ಜ್ಞಾನವಾಗಿ ಹೇಗೆ ಪರಿವರ್ತಿಸಬೇಕು, ಯಾವ ಸಮಯದಲ್ಲಿ ಯಾವ ಜ್ಞಾನವನ್ನ ಹೇಗೆ ಬಳಸಬೇಕು ಎನ್ನೋ ವಿವೇಚನೆಯನ್ನ ಕೇವಲ ಒಬ್ಬ ಗುರು ಮಾತ್ರ ನೀಡಬಲ್ಲ. ಶಿಷ್ಯನಿಗೆ ತನ್ನ ಸ್ವಂತ ಸಾಮರ್ಥ್ಯದ, ತನ್ನೊಳಗಿನ ಆ 5 ತತ್ವಗಳ ಅರಿವು ಮಾಡಿಕೊಡೋದು ಮತ್ತೆ ಅವನನ್ನ ಸರಿದಾರಿಯಲ್ಲಿ ಮುನ್ನಡೆಸೋದು ಗುರುವಿನ ನೈಜ ಪಾತ್ರ. ಇಂದಿನ ಆಧುನಿಕ ತೀವ್ರ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ, ಅದರಲ್ಲೂ ಕೃತಕ ಬುದ್ಧಿಮತ್ತೆ ಅಂದ್ರೆ AI ಎಲ್ಲವನ್ನೂ ಆಕ್ರಮಿಸಿಕೊಳ್ತಿರೋ ಈ ಕಾಲದಲ್ಲಿ ಭಾರತವು ತನ್ನ ಮುಂಚೂಣಿಯ ಸ್ಥಾನವನ್ನ ಕಾಯ್ದುಕೊಳ್ಬೇಕಾದ್ರೆ ನಾವು ಏನ್ ಮಾಡಬೇಕು? ಕೇವಲ ಪಾಶ್ಚಿಮಾತ್ಯ ಮಾದರಿಯ ತಾಂತ್ರಿಕ ಶಿಕ್ಷಣವನ್ನ ಮಾತ್ರ ನೆಚ್ಚಿಕೊಂಡ್ರೆ ಸಾಕಾ? ಇಲ್ಲವೇ ಇಲ್ಲ. ಕೇವಲ ಯಂತ್ರಗಳಂತೆ ದುಡಿಯೋ, ಡೇಟಾವನ್ನ ಮಾತ್ರ ತಲೆಯಲ್ಲಿ ತುಂಬಿಕೊಂಡಿರೋ ತಲೆಮಾರು ನಮ್ಗೆ ಬೇಕಿಲ್ಲ. ತಾಂತ್ರಿಕ ಶಿಕ್ಷಣ ಬದುಕು ಕಟ್ಟಿಕೊಳ್ಳೋಕೆ ಸಹಾಯ ಮಾಡಬಹುದು, ಆದ್ರೆ ಬದುಕನ್ನ ಹೇಗೆ ಎದುರಿಸಬೇಕು ಅಂತ ಕಲಿಸೋದು ಸಂಸ್ಕಾರಯುತ ಶಿಕ್ಷಣ. ನಿಜ. ಈ ಸಂಸ್ಕಾರಯುತ ಶಿಕ್ಷಣ ಮತ್ತೆ ಗುರುವಿನ ಮಾರ್ಗದರ್ಶನ ಇದ್ರೆ ಮಾತ್ರ ಯುವಜನತೆ ಸವಾಲುಗಳನ್ನ ಎದುರಿಸೋ ಮಾನಸಿಕ ಸ್ಥೈರ್ಯವನ್ನ ಬೆಳೆಸ್ಕೊಳ್ಳೋಕೆ ಸಾಧ್ಯ. ನಮ್ಮೊಳಗಿನ ಆ ಇನ್ನರ್ ಲೈಟ್ ಜಾಗೃತವಾದಾಗ ಮಾತ್ರ ಹೊರಗಿನ ಪ್ರಪಂಚದಲ್ಲಿ ಎದುರಾಗೋ ಎಂಥ ಕತ್ತಲನ್ನಾದ್ರೂ ನಾವು ಸುಲಭವಾಗಿ ದಾಟಬಹುದು. ಸನಾತನ ಜ್ಞಾನ, ಈ 5 ತತ್ವಗಳ ಅರಿವು ಮತ್ತೆ ಗುರುವಿನ ಮಾರ್ಗದರ್ಶನವೇ ಭವಿಷ್ಯದ ಪ್ರಗತಿಗೆ ಭದ್ರ ಬುನಾದಿ. ಅತ್ಯಂತ ಮೌಲ್ಯಯುತವಾದ ಮಾತು. ನಾವು ಎಷ್ಟೇ ಆಧುನಿಕರಾದರೂ, ಎಷ್ಟೇ ಟೆಕ್ನಾಲಜಿ ಬಳಸಿದ್ರೂ ನಮ್ಮ ಬೇರುಗಳನ್ನು ಮರೆಯಬಾರದು ಎನ್ನೋದು ಈ ಇಡೀ ಚರ್ಚೆಯ ಸಾರಾಂಶ. ಪ್ರಕೃತಿಯ 5 ತತ್ವಗಳೇ ನಮ್ಮ ಅಸ್ತಿತ್ವದ ಮೂಲ.
ಆ ಪ್ರಕೃತಿಯನ್ನ ನಾವು ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳದೆ ಅದನ್ನ ಗೌರವಿಸಬೇಕು. ಹೌದು, ಖಂಡಿತ. ನಮಗೆ ಸರಿಯಾದ ದಾರಿ ತೋರೋ ಗುರುಪರಂಪರೆಯನ್ನು ಉಳಿಸ್ಕೋಬೇಕು. ಮತ್ತೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮೊಳಗಿನ ಆ ಇನ್ನರ್ ಲೈಟನ್ನು ಅರಿಯೋದೇ ಜೀವನದ ಅತಿ ದೊಡ್ಡ ಗುರಿಯಾಗಬೇಕು ಅನ್ನೋದನ್ನ ಇವತ್ತಿನ ಈ ಮಾಹಿತಿಗಳು ಅತ್ಯಂತ ಸುಂದರವಾಗಿ ವಿವರಿಸಿವೆ. ಹೌದು, ಆಂತರಿಕ ಶಕ್ತಿಯ ಅರಿವಿಲ್ಲದೆ ಹೊರಗಿನ ಜಗತ್ತಿನಲ್ಲಿ ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ರೂ, ಎಷ್ಟೇ ಸಂಪತ್ತು ಗಳಿಸಿದ್ರೂ ಅದರಲ್ಲಿ ನೆಮ್ಮದಿ ಇರಲ್ಲ. ಪ್ರಕೃತಿಯ ಪಂಚಭೂತಗಳು ನಮ್ಮ ಹೊರಗೆ ಮಾತ್ರ ಅಲ್ಲ, ನಮ್ಮೊಳಗೆ ಇವೆ. ಆ ಶಕ್ತಿನ ಜಾಗೃತಗೊಳಿಸೋ ಕೀಲಿಕೈ ಬೇರೆಲ್ಲೂ ಇಲ್ಲ, ಅದು ನಮ್ಮ ಕೈಯಲ್ಲೇ ಇದೆ. ಈ ಆಳವಾದ ಅಧ್ಯಯನವನ್ನು ಮುಕ್ತಾಯಗೊಳಿಸೋ ಮುನ್ನ ಒಂದು ತಟಸ್ಥ ವಿಚಾರವನ್ನು ಇಲ್ಲಿ ಸ್ಪಷ್ಟಪಡಿಸೋದು ನಮ್ಮ ಜವಾಬ್ದಾರಿ. ಇವತ್ತಿನ ನಮ್ಮ ಚರ್ಚೆಗೆ ಆಧಾರವಾಗಿರೋ ಈ ಮೂಲ ಲೇಖನದ ಕೊನೆಯಲ್ಲಿ ರಚನಾಕಾರರು ಪ್ರೇಕ್ಷಕರಿಗೆ ಜೈ ಭಾರತ್ ಅಂತ ಕಮೆಂಟ್ ಮಾಡಲು ಕರೆ ನೀಡಿದ್ದಾರೆ. ಇದನ್ನ ನಾವಿಲ್ಲಿ ಕೇವಲ ಒಂದು ಮಾಹಿತಿಯಾಗಿ ವರದಿಗಾರಿಕೆಯ ಶೈಲಿಯಲ್ಲಿ ಉಲ್ಲೇಖಿಸುತ್ತಿದ್ದೀವಿ. ಈ ವಿಚಾರದಲ್ಲಿ ಯಾವುದೇ ರೀತಿಯ ವೈಯಕ್ತಿಕ ಒಲವು ಅಥವಾ ಪಕ್ಷಪಾತವಿಲ್ಲದೆ ಮೂಲದಲ್ಲಿರೋ ಅಂಶನ ಯಥಾವತ್ತಾಗಿ ತಿಳಿಸೋ ಜವಾಬ್ದಾರಿಯನ್ನು ನಾವಿಲ್ಲಿ ನಿಭಾಯಿಸ್ತಿದ್ದೀವಿ. ನಾವು ಕೇವಲ ಅಲ್ಲಿನ ಜ್ಞಾನ ಮತ್ತು ವಿಜ್ಞಾನವನ್ನು ವಿಶ್ಲೇಷಿಸುವತ್ತ ಮಾತ್ರ ಗಮನ ಹರಿಸಿದ್ದೀವಿ. ಖಂಡಿತ. ನಮ್ಮ ಉದ್ದೇಶ ಕೇವಲ ಅಲ್ಲಿರೋ ಜ್ಞಾನದ ಹರವನ್ನ ಅರ್ಥ ಮಾಡ್ಕೊಳ್ಳೋದು ಮಾತ್ರ. ಈಗ ಈ ವಿಶೇಷ ಚರ್ಚೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಇವತ್ತು ನಾವು ಮಾತಾಡಿನ ಈ ಎಲ್ಲಾ ವಿಚಾರಗಳ ಆಧಾರದ ಮೇಲೆ ನಮ್ಮೆಲ್ಲರನ್ನೂ ಆಳವಾದ ಆಲೋಚನೆಗೆ ದುಡೋ ಒಂದು ಅಂತಿಮ ಪ್ರಶ್ನೆಯೊಂದಿಗೆ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸೋಣ. ಖಂಡಿತ, ಹೇಳಿ. ಈ ಪ್ರಾಚೀನ ಪ್ರಕೃತಿ ತತ್ವಗಳನ್ನ ಮತ್ತೆ ನಮ್ಮ ಋಷಿಮುನಿಗಳು ನೀಡಿದ ಆ ಶೂನ್ಯ ಮತ್ತೆ ಅಣುಶಕ್ತಿಯಂತಹ ಅದ್ಭುತ ಪರಿಕಲ್ಪನೆಗಳನ್ನ ಇಂದಿನ ಕೃತಕ ಬುದ್ಧಿಮತ್ತೆ ಅಂದ್ರೆ AI ಮತ್ತೆ ಗ್ಯಾಜೆಟ್ಗಳ ಅತಿಯಾದ ಬಳಕೆಯ ನಡುವೆ ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು? ಕಣ್ಣಿಗೆ ಸದಾ ಕಾಣೋ ಈ ಸ್ಕ್ರೀನ್ಗಳು ಮತ್ತೆ ಸದಾ ಕಿವಿಗೆ ಬೀಳೋ ಡಿಜಿಟಲ್ ನೋಟಿಫಿಕೇಶನ್ಗಳ ಗದ್ದಲದ ನಡುವೆ ಆ ಶೂನ್ಯ ಮತ್ತೆ ಆಕಾಶ ತತ್ವಗಳು ನಮಗೆ ಆಂತರಿಕ ಮತ್ತೆ ಮಾನಸಿಕ ಶಾಂತಿಯನ್ನ ಹೇಗೆ ಒದಗಿಸ್ಬೋದು? ಇದು ನಿಜಕ್ಕೂ ಪ್ರತಿಯೊಬ್ಬರೂ ತಮ್ಮನ್ನ ತಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ. ಹೊರಗಿನ ಗದ್ದಲ ಹೆಚ್ಚಾದಷ್ಟು ಒಳಗಿನ ಆ ಶೂನ್ಯದ, ಆ ನಿಶ್ಶಬ್ದತೆಯ ಅವಶ್ಯಕತೆ ನಮಗೆ ಅರಿವಾಗುತ್ತೆ. ಈ ವಿಚಾರವು ಎಲ್ಲರಲ್ಲೂ ಹೊಸತೊಂದು ಚಿಂತನೆಗೆ ನಾಂದಿಯಾಗಲಿ. ಆ ಚಿಂತನೆ ಮುಂದುವರಿಯಲಿ ಅನ್ನುತ್ತಾ ಈ ಆಳವಾದ ಅಧ್ಯಯನವನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನಮ್ಮ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು. ಜ್ಞಾನದ ಮತ್ತೆ ಅರಿವಿನ ಈ ಪಯಣ ಹೀಗೆಯೇ ಸಾಗುತ್ತಿರಲಿ.